ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಸತ್ಯಬ್ರಹ್ಮಾಯ ವಿದ್ಮಹೇ ಅಹಿಂಸಾಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. 7:15 ನಾನು ಮುಗಿಸ್ಬೇಕು. ಪತ್ರಿಜಿ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸಮುದ್ರದ ಅಲೆಯನ್ನ ಎಣಿಸ್ದಾಗೆ ಆಗತ್ತ. ಅದು ಈ ಬುದ್ಧನ ಜೊತೆಗೆ ಬುದ್ಧನ ಅತೀ ಪ್ರಿಯ ಮತ್ತೆ ಅವರ ಚಿಕ್ಕಮ್ಮನ ಮಗ. ಬುದ್ಧ ಅಂದ್ರೆ ಜ್ಞಾನ, ಜ್ಞಾನದ ಇಂಪ್ಯಾಕ್ಟ್ ಏನು? ಆನಂದ ಅಲ್ವಾ? ಅತೀ ಪ್ರಿಯ ಶಿಷ್ಯ ಮತ್ತೆ ತಮ್ಮ ಸಮೇತ ಆನಂದ ಅಂದಿದ್ದು. ಇದು ಪತ್ರಿಜಿ ಅವರ ಹಿಂದಿನ ಜನ್ಮ ಅನ್ಕೊಳ್ತೆ. ಯಾಕೆ? ಆನಂದದ ಗುಣ ಏನು ಅಂದ್ರೆ ಆನಂದವನ್ನು ಹಂಚಬೇಕು. ಬುದ್ಧ ಕೊನೆಗೆ ದೇಹ ಬಿಡಬೇಕಾದ್ರೆ ಅವನಿಗೆ 3 ಭಿಕ್ಷೆ. ಒಂದು ಆಮ್ರಪಾಲಿ ಕೊಟ್ಟ ಭಿಕ್ಷೆ, ಇನ್ನೊಂದು ಜ್ಞಾನ ಆದಾಗ ಇದ್ದ ಭಿಕ್ಷೆ, ಇನ್ನೊಂದು ಇನ್ನೊಬ್ಬ ತಮ್ಮ ವಿಷದನ್ನ ಇಟ್ಟಾಗ ಆನಂದದಿಂದ ತಿಂದ ಭಿಕ್ಷೆ ಅಂತ. ಈಗ ಒಬ್ಳು ಬಂದು ಕೇಳಿದ್ಲು, ಬೇಸರ ಆಗುತ್ತೆ ಬೆಳಬೆಳಗ್ಗೆ ಎಂತ ಮಾಡೋದು? ಅದನ್ನ ಬೇಸರ ಅನ್ಕೊಳ್ಬೇಡ, ಪತ್ರಿಜಿಯ ಧ್ಯಾನದ ನೇಸರ ನೋಡು, ಸಾಲ್ವ್ ಆಗ್ತದೆ. ಅವಳಿಗೆ ಸ್ಟೇಜಲ್ಲಿ ಉತ್ತರ ಕೊಡ್ತೀನಿ ಅಲ್ವಾ? ಈ ಮೈಕಿಗೆ ಯಾವ ಶಕ್ತಿ ಇಲ್ಲ. ಅವ್ರು ಹೇಳಿದ್ರು, ನಿಮ್ಮ ಮೈ ಪ್ಲಾಟ್ಫಾರ್ಮ್ ಈಸ್ ಐ ಆಮ್ ದ ಇಂಪ್ಯೂರ್ ಅಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾರ್ಡ್, ಬಟ್ ಐ ಹ್ಯಾವ್ ಟು ಟಾಕ್. ಬಟ್ ಐ ಹ್ಯಾವ್ ಟು ಟಾಕ್. ಇದು ನನ್ನ ಏನು ನನಗೆ ಅನ್ವಯಿಸಿದ ಕರ್ಮ ಅಲ್ವಾ? ಹೇಗೆ ಅಮೃತವನ್ನ ತಾನು ಕುಡಿದ ಮೇಲೆ ಅಮೃತವನ್ನ ಹಂಚುತ್ತಾರಂತೆ, ಆ ಹಂಚೋ ಕೆಲಸ ಪತ್ರಿಜಿ ಅವರು. ಒಂದು ಬೌದ್ಧ ವೃಕ್ಷ, ಆ ಬೌದ್ಧ ವೃಕ್ಷದ ಎಲೆಗಳ ಕೆಲಸ ನೀವು ಮಾಡ್ತಿದ್ದೀರಿ. ಎಲೆ ಮತ್ತೆ ವೃಕ್ಷ ಬೇರೆ ಅಲ್ಲ. ನೀವೆಲ್ಲ ಈ ಹುಡುಗರಲ್ಲಿ ನಿಂತಾಗ ನಂಗೆ ಬುದ್ಧಗಯದ ಆ ವೃಕ್ಷನ ಹೋಗಿ ಧ್ಯಾನ ಮಾಡ್ತಿದ್ವಿ ಆ ಮರದ ಕೆಳಗೆ. ಆ ವೃಕ್ಷ ಜ್ಞಾಪಕ ಆಯ್ತು. ಆ ಎಲೆಗಳೆಲ್ಲ ಇಲ್ಲಿ ನಿಂತು ಖುಷಿಯಲ್ಲಿದ್ರು. ಆನಂದ ಆನಂದವೇ ಆಯಿತು ಅಂತ ಅಲ್ವಾ? ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ. ನಾವೇಳಿತು, ಇಷ್ಟು ದೊಡ್ಡ ಪ್ರಯಾಣ ಮಾಡಿದ್ದೀವಿ ಜೀವನದಲ್ಲಿ, ಏನಾಗಿದೆ? 1-2 ಮಕ್ಕಳು, ಒಂದಿಷ್ಟು LIC, ಒಂದಿಷ್ಟು ಟೆನ್ಷನ್, ಒಂದಿಷ್ಟು ರಿಯಾಲಿಟಿ ಗೊತ್ತಿಲ್ಲದ ರಿಲೇಶನ್ಶಿಪ್ ಪ್ಲಸ್ ಚಿಪ್ಪು, ಕೊನೆ ಇಂಪ್ಯಾಕ್ಟ್. ದಿಸ್ ಇಸ್ ದ ಫ್ಯಾಕ್ಟ್ ಅಲ್ವಾ? ಈ ಸತ್ಯವನ್ನ ಮುಖಾಮುಖಿ ಆಗ್ಲಿಕ್ಕೆ ನಮಗೆ ಯಾರಿಗೂ ಧೈರ್ಯ ಇಲ್ಲ. ಬುದ್ಧ ಬಿದ್ದ ಎದ್ದ ಅನ್ನೋದು ನಾನು. ಬುದ್ಧ ಬಿದ್ದ ಸಂಸಾರದಲ್ಲಿ ನಿಮ್ಮ ಹಾಗೆ, ಎದ್ದ. ಅವನ ಸಾರಥಿ, ಅವನ ಹೆಸರು ಸಾರಥಿ. ಹೊರಗೆ ಅವ್ರ ಅಪ್ಪನಿಗೆ ಹೇಳಿದ್ರಂತೆ, ಯಾಕೆ ಜ್ಞಾನಿಗಳು ಹುಟ್ಟಬೇಕಾದ್ರೆ ಒಂದಿಷ್ಟು ಸಂಕೇತ ಆಗುತ್ತೆ. ದೇಹದಿಂದ ಅವರು ಹುಟ್ಟುದಿಲ್ಲ, ಹಿರಣ್ಯ ಗರ್ಭರಂತಿರಲಿ. ಪತ್ರಿಜಿ ಅವರ ತಾಯಿ ಇದ್ರೆ ಅವ್ರು ಹುಟ್ಟುತ್ತ ಸುಮಾರು ಅನುಭವ ಆಗಿರುತ್ತೆ. ಬುದ್ಧ ಹುಟ್ಟಬೇಕಾದ್ರೆ ಆಗ್ತಿತ್ತು, ಎಲ್ಲ ದೇವಲಾಂಛನಗಳ ಕಾಣಿಸುತ್ತಂತೆ. ಇದನ್ನ ಜೀಸಸ್ಸು ಹೇಳ್ತಾನೆ, ಕನ್ಯಾ ಗರ್ಭ ಪ್ರವೇಶ ಆದೆ. ಬಸವಣ್ಣ ಹುಟ್ಟಬೇಕಾದ್ರೂ ಇದಾಗಿತ್ತು ಅಲ್ವಾ? ಹಾಗಾದ್ರೆ ಏನು? ಪತ್ರಿಜಿ ಈಸ್ ದ ಫಾರ್ಮ್ ಆರ್ ಫಾರ್ಮ್ಲೆಸ್? ನಾನು ಕೇಳಿದ್, ಹಿ ಇಸ್ ದ ಫಾರ್ಮ್ಲೆಸ್ ಬಟ್ ಹಿ ಇಸ್ ದ ನಾಲೆಡ್ಜ್ ಡಾಟಾಬೇಸ್ಗೆ ಸಾವಿಲ್ಲ ಅಂತ. ಅದಕ್ಕೆ ಬುದ್ಧ ಪೂರ್ಣಿಮಾ, ಆ ಪೂರ್ಣಿಮಕ್ಕೆ ಎಂಡಿಲ್ಲ. ಮನಸ್ಸು ಪೂರ್ಣ ಆದವನು ಅಂತ ಅರ್ಥ. ಬುದ್ಧ ಹುಟ್ಟಿದ್ದು ಪೌರ್ಣಿಮೆ, ಜ್ಞಾನ ಆಗಿದ್ದು ಪೌರ್ಣಿಮೆ, ಮತ್ತೆ ಬದುಕು ಪೌರ್ಣಿಮೆ. ಬೆಳಕೆ ಅಲ್ಲಿ, ಕತ್ತಲೆಗೆ ದಾರಿಯೇ ಇರಲಿ. ಹಾಗಾದ್ರೆ ಬುದ್ಧ ಪೂರ್ಣಿಮೆಯನ್ನು ಹೇಗೆ ನಾವು ಆಚರಣೆ ಮಾಡಬೇಕು? ಬುದ್ಧಿಯಿಂದ. ಅಲ್ಲೇ ಇದೆ, ಬುದ್ಧ ಅಂದ್ರೆ ಬುದ್ಧಿ ಇರೋವನು ಅಂತ. ಥಿಂಕ್ ಅಂಡ್ ವಾಕ್. ಯಾರೋ ಹೇಳಿದ್ರು ಅಂತ ಬದುಕಲಿಕ್ಕೆ ಹೋಗ್ಬೇಡಿ, ಅದು ಅನುಭವ ಅಲ್ಲ, ಅದು ಅನುಕರಣೆ. ಪತ್ರಿಜಿ ಪಿರಮಿಡ್ ಅಲ್ಲಿ ಗುರುವನ್ನಿಡ್ಲಿಲ್ಲ. ಗುರು ಯಾವುದು? ಈಗಷ್ಟೇ ಅವರು ಹೇಳಿದ್ರು, ಅರಿವೇ ಗುರು ಅಂತ. ಎವರಿ ಒನ್ ಈಸ್ ಯುನಿಕ್ ಇನ್ ದಿಸ್ ವರ್ಲ್ಡ್. ಎವರಿ ಸೋಲ್ ಈಸ್ ಯುನಿಕ್ ಅಲ್ವಾ? ಪ್ರತಿಯೊಬ್ಬರು ಯುನಿಕ್. ಇಲ್ಲಿ ಸುಮಾರು ಜನ ಕೂತಿದ್ದೀವಿ, ಎಲ್ಲ ಒಂದೇ ಟೈಮಿಗೆ ಕಾಫಿ ಕುಡಿಯಲ್ಲ, ಎಲ್ಲ ಒಂದೇ ಟೈಮಿಗೆ ನಿದ್ದೆ ಮಾಡಲ್ಲ, ಎಲ್ಲ ಒಂದೇ ಟೈಮಿಗೆ ಸೀರಿಯಲ್ ನೋಡಲ್ಲ ಅಲ್ವಾ? ಎಲ್ಲ ಒಂದೇ ಟೈಮಿಗೆ ಮೊಬೈಲ್ ನೋಡಲ್ಲ. ಹಾಗಾದ್ರೆ ಪ್ರತಿಯೊಬ್ಬರು ವೈವಿಧ್ಯತೆ ಒಳಗಿದ್ದೀವಿ. ಆದ್ರೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಮೊಬೈಲ್ ಬೇರೆ ಆದ್ರೂ, ಇಫ್ ದ ಮೊಬೈಲ್ ಇಸ್ ಡಿಫ್ರೆಂಟ್, ಸಿಮ್ ಕಾರ್ಡ್ ಇಸ್ ಡಿಫ್ರೆಂಟ್, ಏನೇ ಆದ್ರೂ ನೆಟ್ವರ್ಕ್ ಒಂದೇ. ಯಾವ ನೆಟ್ವರ್ಕು? ಗಾಳಿ.
ಫಾರ್ಮ್ಲೆಸ್ ನೆಟ್ವರ್ಕ್ ಅಲ್ಲಿ ನಮ್ಮ ಇಡೀ ನೆಟ್ವರ್ಕಿಂಗ್ ಸಿಸ್ಟಮ್ ಓಡಾಡುತ್ತುಂಟು. ಮೊಬೈಲ್ ಹೋಗ್ಬೋದು, ಪತ್ರಿಜಿ ಅವರ ಶರೀರ ಮಾಯ ಆದ್ರು, ಒಳಗಿನ ಕಾರಣ ಶರೀರ ಇದೆಯಲ್ಲ ಕರೆಂಟ್, ಸೂಕ್ಷ್ಮ ಶರೀರ ಸಿಮ್ ಕಾರ್ಡ್, ಮೆಮೊರಿ ಕಾರ್ಡ್, ಚಿತ್ತ. ಮೆಮೊರಿ ಕಾರ್ಡ್ ಚಿತ್ತ ಒಂದು ಮೊಬೈಲನ್ನೇ ಇಟ್ಕೊಂಡ್ರಾಯ್ತು. ಆ ಒಳಗಿರೋ ಚೈತನ್ಯ ಇವಾಗ್ಲೂ ಹಾಗೇ ಇದೆ. ಅದು ನಿಮ್ಮನ್ನ ನಡೆಸಿ ಇಲ್ಲಿ ಒಂದು ಮಾಡಿ ಕೂರಿಸಿರೋದು ಅದು ಸತ್ ಚಿತ್ ಆನಂದ ಅಂತ. ಯಾವ ನೆಟ್ವರ್ಕ್ ನಿಮ್ಮನ್ನ ಇಲ್ಲಿ ತಂದಿಟ್ಟಿದೆ, ಇಟ್ ಈಸ್ ನಾಟ್ ಫ್ರಮ್ ದ ನಾಲೆಡ್ಜ್, ಇದು ಕಲೆಕ್ಟಿವ್ ಡಾಟಾ. ನಾನು ನೀನು ಇರುವ ಆಟ ಇರುವುದೇ ಬ್ರೈನ್ ಅಲ್ಲಿ. ನಾನು ಯಾವಾಗಲೂ ಡೋಂಟ್ ಯೂಸ್ ದ ಲಾಂಗ್ವೇಜ್ ಆಫ್ ಬ್ರೈನ್, ಒನ್ ಡೇ ವಿಲ್ ಗೆಟ್ ಸ್ಟ್ರೈನ್. ಅಲ್ಲಿ ಲಾಸ್ ಗೈನಿನ ಆಟವೇ, ಬಿಕಾಸ್ ದಟ್ ಕಲೆಕ್ಟಿವ್ ನಾಲೆಡ್ಜ್. ಓದಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೇಳಿದ್ದು, ಪುಸ್ತಕ ಓದಿದ್ದು, ಮಸ್ತಕದಲ್ಲಿರೋ ಜ್ಞಾನ, ಪುಸ್ತಕದ ಇಂಪ್ಯಾಕ್ಟ್. ಒಳಗಿನ ಜ್ಞಾನ ಏನು ಅಂತ ಆಗ್ಬೇಕಾದ್ರೆ, ವೆನ್ ಯು ರಿಯಲೈಸ್ ಯುವರ್ ಯುನಿಕ್ನೆಸ್ ಅಂಡ್ ಯುವರ್ ಪೊಟೆನ್ಷಿಯಲ್, ದಟ್ ಡೇ ಇಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್ ಅಂತ. ದೇವಸ್ಥಾನಕ್ಕೆ ಹೋದ್ರೆ ಸೆಲ್ಫ್ ರಿಯಲೈಸೇಷನ್ ಆಗಲ್ಲ, ಅದಕ್ಕೆ ಆಶ್ರಮ ಧರ್ಮ ಅಂತ. ಆನಂದವಾಗಿ ಶ್ರಮ ಪಡು. ಇಲ್ಲಿರೋ ಮಕ್ಕಳು ಕೆಲಸ ಮಾಡ್ತಿದ್ರಲ್ಲ, ಯೂತ್ಸು ಅಲ್ವಾ, ಆ ಯೂತ್ಸ್ ಅಲ್ಲಿರೋ ಆನಂದ ಹೇಗೆ ಬಂದಿದೆ? ನಿಷ್ಕಾಮ ಕರ್ಮಾತ್ ಜ್ಞಾನ, ಜ್ಞಾನಾತ್ ಆನಂದ. ಯಾವ ಆಸೆ ಇಲ್ಲದೆ, ಸೆಲ್ಫ್ ಐಡೆಂಟಿಟಿಯ ಹುಚ್ಚಿಲ್ಲದೆ ಅವರು ಕೆಲಸ ಮಾಡಿದ್ರು, ಅದರ ಫಲ ಆನಂದ ಸಿಕ್ತು. ಇಟ್ ಈಸ್ ಫ್ರಮ್ ದ ಪ್ಯೂರ್ ಇನ್ನೋಸೆನ್ಸ್, ನಾಟ್ ಫ್ರಮ್ ಇಂಟೆಲಿಜೆನ್ಸ್. ಇಫ್ ಯು ಆರ್ ಯೂಸ್ ದ ಇಂಟೆಲಿಜೆನ್ಸ್, ಯು ಆರ್ ಇನ್ ದ ಇಂಟೆಲ್, ಒನ್ ಡೇ ಯುವರ್ ಮೆಂಟಲ್ ಅಲ್ವಾ. ಬಾರಿ ತುಂಬಾ ಓದಿದ್ರೆ ಅವನು ಹುಚ್ಚಂತರಾಗಿರ್ತಾನೆ. ಅನುಭವ ಬೇಕಂತ. ನಾವ್ ಹೇಳಿದ್ವು ಉಪ್ಪಿನಕಾಯಿಯನ್ನು ಕೂತು ಅನಲೈಸ್ ಮಾಡುದು, ಇಟ್ ಈಸ್ ದ ಡಿಫರೆಂಟ್ ವೇ. ಆ ಡಬ್ಬ ತೆಗೆದು ನಾಲಿಗೆಗಿಟ್ಟು ಟೇಸ್ಟ್ ಬಡ್ಸಿನ ರುಚಿಯನ್ನ ಅನುಭವಿಸ್ತೀವಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ. ಈ ಶರೀರ ಅನ್ನೋದೊಂದು ಪಿರಮಿಡ್, ಇದು ಒಂದು ಪಿರಮಿಡ್. ಅವರಿಗಷ್ಟೇ ಇಷ್ಟಲಿಂಗದ ಕತೆ ಹೇಳಿದ್ರು ಅಲ್ವಾ. ಪತ್ರಿಜಿ ಆಗ್ಲಿ, ಬಸವಣ್ಣ ಆಗ್ಲಿ, ಅಕ್ಕ ಆಗ್ಲಿ, ಅಲ್ಲಮರ ಆಗ್ಲಿ, ಬಯಲಾಯಿತ್ತು ನೋಡ ಅಂತ. ಆ ಬಯಲಲ್ಲಿ ಯಾರಿಲ್ಲ, ಹೇಗೆ ಅಂತ ಹೇಳ್ತೀನಿ. ಅಲ್ಲಿ ಇಷ್ಟಲಿಂಗ ಇಲ್ಲಿ ಇಡ್ತೀರಲ್ವ, ಈ ಕೈ ಇದು ವಾಮ ಭಾಗ, ಅಂದ್ರೆ ಶಕ್ತಿ ಇರೋ ಭಾಗ, ಇದು ಶಿವ ಇರೋ ಭಾಗ. ಈ ಎರಡೂ ಐಡೆಂಟಿಟಿಗಳು ಕಳೆದು ಹೋಗ್ತದೆ ಆಜ್ಞಾಚಕ್ರದಲ್ಲಿ, ಅದಕ್ಕೆ ತ್ರಿಪುಟಿನಾಶ ಅಂತ ಹೇಳ್ತೀವಿ. ಅಲ್ಲಿ ಅವ ಜೀವ ಆಗ್ತಾನೆ. ಜೀವ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅಲ್ಲಿಂದ ಮೇಲ್ ಹೋದ್ರೆ ಅವ ಶಿವ ಆಗ್ತಾನೆ, ನಿರ್ಗುಣ, ನಿರಾಕಾರ, ನಿರಂಜನ. ಮತ್ತೆ ಅದನ್ನು ಅವ ದಾಟಿ ಹೃದಯದ್ವಾರಕ್ಕೆ ಹೋದ್ರೆ, ಬುದ್ಧ ಹೇಳ್ತಾನಲ್ಲ ಮಾಣಿಬದ್ಮೆ ಅಂತ, ಈ ಜಾಗ ಬ್ರಾಂಕೈಟ್ಸಿನ ಮಧ್ಯದ ಸ್ಪೇಸ್ ಇದೆಯಲ್ಲ, ಅಲ್ಲಿಗೆ ಹೋದಾಗ ಅವ ಅಮೃತತ್ವದಲ್ಲಿದ್ದ ಮೃತ್ಯುಂಜಯ ಅದ್ರೊಳಗೆ ಹೋಗಿ ತಾನು ತನ್ನನ್ನ ಲಯ ಮಾಡಿದಾಗ ಆನಂದವೇ ಆನಂದ ಆಯಿತು ಅಂತ. ಅದೇ ತಿರುಪತಿಲಿರೋ ಆನಂದ ನಿಲಯ. ಅಥವಾ ಅವರು ಹೇಳಿದ್ದ ಮಹಾಲಿಂಗದ ಕತೆ, ಮಹತ್ ಪ್ಲಸ್ ಲಿಂಗ, ಅಂಗ ಕಳೆದು ಲಿಂಗವಾಗಿ, ಲಿಂಗ ಮೌನದಲ್ಲಿ ಬೆರೆತು, ಮೌನ ಧ್ಯಾನದಲ್ಲಿ ತಿಳಿಯಾಗಿ, ಆ ಧ್ಯಾನದಿಂದ ಪ್ರಕೃತಿಯ ಭಾಷೆ ಮಹಾಮೌನವನ್ನರಿತು, ಪ್ರಕೃತಿಯ ಆಚೆ ಇರೋ ಬೆಳಕನ್ನು ತಿಳಿಯೋ ವಿದ್ಯೆ ಇದೆಯಲ್ಲ, ಅದನ್ನ ಧ್ಯಾನ, ಅದು ನಿಮ್ಮ PMC. ಈ ಬೇಸಿಕ್ ಥಿಂಗ್ಸ್ ಅರ್ಥ ಆಗದೆ ನಾವು ಈ ಡ್ಯಾನ್ಸಿಗೆ ಹೋದ್ರೆ ಅದಷ್ಟು ವರ್ಕೌಟ್ ಆಗಲ್ಲ. ಈ ಪಿರಮಿಡ್ಡಿಗೆ 4 ಭಾಗ ಇದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ವೇದಾಂತಕ್ಕೆ ಬಂದೆ ನಾನು. ಈ ಧರ್ಮ ಎಥಿಕ್ಸ್ ಇಟ್ಕೊಂಡು ಬದುಕು ಅಂತ. ಅದರಿಂದ ಕಾಮ, ಎಥಿಕಲ್ ಕಾಮನೆಗಳನ್ನ, ಡಿಸೈರ್ಸ್ ಅನ್ನ ಫುಲ್ಫಿಲ್ ಮಾಡಕು, ಎಥಿಕ್ಸ್ ಬಿಡಬೇಡ. ನೆಕ್ಸ್ಟ್ ಅರ್ಥ ಆಯ್ತು, ದುಡಿಮೆ ಪ್ಲಸ್ ಕಾಮ, ಆಸೆಗಳನ್ನು ಪೂರೈಸು. ತಲೆ ಹೊಡೆದ ದುಡ್ಡಲ್ಲ. ಇಷ್ಟ ಆದ್ಮೇಲೆ ಕೊನೆಗೆ ಮೋಹ ಅಳಿತದೆ, ಅದು ಮೋಕ್ಷ. ಈ ಮೋಕ್ಷ ಆಗ್ಬೇಕಾದ್ರೆ ಇದು ಮಧ್ಯಕ್ಕೆ ಬಂದು ಬಿಂದುವಲ್ಲಿ ನಿಲ್ಲುತ್ತೆ. ಆ ಬಿಂದು ಶ್ರೀಯಂತ್ರ ಅಂದ್ರೆ ಇದೆ, ಪಿರಮಿಡ್ ಬೇರೆ ಏನಲ್ಲ. ಪಿರಮಿಡ್ಡಿನ ಮೂಲ ಶ್ರೀಯಂತ್ರ. ನಮ್ಮ ರಿಲಯನ್ಸ್ ಟವರ್ ಇದೆಯಲ್ಲ, ಆ ಟವರ್ ಅಲ್ಲೇ ಅಲ್ಲ ಮೇಲಿಟ್ಟಿರ್ತಾರಲ್ಲ, ಅದು ರಿಲಯನ್ಸ್ ಟವರ್. ನಿಮ್ಮ ಪತ್ರಿಜಿ ಇದು ರಿಯಲೈಸ್ ಟವರ್ ಅಂತ. ಈ ಟವರ್ ಒಳಗೆ ಕೂತ್ರೆ ರಿಯಲೈಸ್ ಆಗ್ತೀವಿ. ಮೊನ್ನೆ ಒಬ್ರು ಕೇಳಿದ್ರು, ಗುರುಜಿ ಯಾರು ಹೇಳಿದ್ರು ಎಲ್ಲ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ನಾ ಹೇಳಿದೆ ಸಿಂಪಲ್ ಅಂತ. ಏನು, ನೀನು ನಿನ್ನ ಗರ್ಲ್ ಫ್ರೆಂಡ್ ಗುಪ್ತವಾಗಿ ಮಾತಾಡಿದ್ದೇನೆ ಇದ್ರು, ಅಣ್ಣ ಫಸ್ಟ್ ಬರೋದು ಪ್ರೊಸೆಸ್ಸಿಗೆ ಟವರಿಗೆ, ಭಗವಂತ ಟವರ್ ಅಲ್ವಾ. ಎಂತೆಂಥವರೆಲ್ಲ ಪೊಲಿಟಿಷಿಯನ್ ಕದ್ದು ಮಾತಾಡ್ತಾರೆ ನೋಡಿ, ಡಿಪಾರ್ಟ್ಮೆಂಟ್ ಅವ್ರು ಅಲ್ಲೇ ಕೂತ್ಕೊಂಡು ಅದನ್ನು ಟ್ಯಾಪ್ ಮಾಡ್ತಾ ಇರ್ತಾರೆ. ನಿಮ್ಮ ದೇಹದ
ಎಬಿಲಿಟಿಗಳನ್ನು ತಿಳಿಬೇಕು. ಧ್ಯಾನ ಅಂದ್ರೆ ಏನು? ಈ ಮೈಕು ತನ್ನೊಳಗಿರೋ ಚಾಲನಾ ಶಕ್ತಿಯನ್ನ ಧ್ಯಾನ ಮಾಡುದು. ಸ್ಥೂಲ ಸೂಕ್ಷ್ಮವನ್ನ ಧ್ಯಾನ ಮಾಡಿ ಸೂಕ್ಷ್ಮ ಕಾರಣವನ್ನ ಧ್ಯಾನ ಮಾಡಬೇಕು. ಆ ಕಾರಣವನ್ನ ಧ್ಯಾನ ಮಾಡಿದಾಗ ಅವ ಮಹಾಕಾರಣ ಆಗ್ತಾನೆ. ಅದೇ ಜ್ಞಾನ. ತಾನು ತನ್ನನ್ನೇ ತಿಳಿಯುವುದಂದ್ರೆ ಅದೇ. H2O ಆದ ನೀರು ತನ್ನನ್ನು ತಿಳಿಬೇಕು. H2O ನಾನು ಮೂರಾಯ್ತು, ಅಕಾರ ಉಕಾರ ಮಕಾರ, 2 ಜಲಜನಕ 1 ಆಮ್ಲಜನಕ. ನಿಮ್ಮ ಉಸಿರಾಟವು ಹಾಗೆ. ವಾಯುವನ್ನ ತಿಳಿರಿ ಅಂತಲ್ಲ ವಿಪಾಸನದಲ್ಲಿ. ಏನಂತೆ? ಫಸ್ಟ್ ನಾಭಿ ಕಮಲ ಆ, ಉ ವಿಷ್ಣು, ಆಹ ಲಯ. ವಾಯು ಇಡೀ ಇಂದ್ರಿಯಗಳ 9 ರಂಧ್ರ ನವಗ್ರಹದ ಇಂಪ್ಯಾಕ್ಟ್. 10ನೇ ರಂಧ್ರ ಮನಸ್ಸು ಬ್ರಹ್ಮರಂಧ್ರ. ಈ 10 ಆಳ್ತಾ ಇರೋ ಚಾಲನಾ ಶಕ್ತಿ ಯಾವುದು? ಒಂದು ವಾಯು. ವಾಯು ಜೀವೋತ್ತಮ ಅಂತ ಮಧ್ವಾಚಾರ್ಯರು ಹೇಳಿದ್ದಲ್ಲಿ. ಆ ವಾಯುವನ್ನು ಹಿಡಿದ್ರೆ ಅದು ಹೃದಯ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸ್ತಾನೆ. ಅವನೇ ಹನುಮಂತ. ಹನುಮಂತನನ್ನು ಹಿಡಿದ್ರೆ ರಾಮನನ್ನು ತಿಳಿಬಹುದು. ರಾಮ ಅಂದ್ರೆ ಆನಂದ ಅಂತ. ನಾರಾಯಣದ 2ನೇ ಅಕ್ಷರ ರಾ, ಪಂಚಾಕ್ಷರಿ 2ನೇ ಅಕ್ಷರ ಮ. ಇದೆರಡನ್ನು ತಿಳಿದ್ರೆ ರಾಮ, ರಮಂತೆ ಇತಿ ರಾಮ ಆನಂದ. ಎಲ್ಲ ತತ್ವವೂ ಒಂದರಲ್ಲೇ ಉಂಟು. ಎಲ್ಲಾ ಟಿವಿ ಹೆಸರು ಬೇರೆ, ಆಂಕರ್ ಬೇರೆ, ಆದ್ರೆ ಆಕ್ಷನ್ ಬೇರೆ. ಆ ಟಿವಿ ವರ್ಕ್ ಆಗ್ತಿರೋ ಕರೆಂಟ್ ಒಂದೇ. ಅದೇ ಬುದ್ಧ ಅಂತ. ಧಿಯೋ ಯೋ ನ ಪ್ರಚೋದಯಾತ್. ಗಾಯತ್ರಿಯನ್ನು ಉಪಾಸನೆ ಮಾಡಿದ್ರು ಅದೇ ಆಗುತ್ತೆ. ಅಗ್ನಿ ಉಪಾಸನೆ ಮಾಡಿದ್ರು ಒಂದಿನ ಅಗ್ನಿಯೇ ಆಗ್ತಿ. ಯದ್ಭಾವಂ ತದ್ಭವತಿ. ಹಾಗೆ ಅರಿವಿನ ಉಪಾಸನೆ ಮಾಡಿದ್ರೆ ಅರಿವೇ ಆಗ್ತಿ. ಈ ಎಲ್ಲವನ್ನು ಉಪಾಸನೆ ಮಾಡ್ಲಿಕ್ಕೆ ಗೊತ್ತಾಗ್ದಿದ್ದವನು ತಾನು ತನ್ನನ್ನೇ ಉಪಾಸನೆ ಮಾಡಿದ್ರೆ ತಾನೇ ಆಗ್ತಿ. ಆನಂದ ಆನಂದ ಆಯ್ತು. ಇದು ಧ್ಯಾನ ಮಾಡ್ತಾ ಫಸ್ಟ್ ಇದನ್ನ ತಿಳ್ಕೊಂಡು ಮಾಡ್ಬೇಕು. ನನ್ನ ಶರೀರವೇ ಪಿರಮಿಡ್, ಬೇರೆ ಅಲ್ಲ. ಹೀಗೆ ಕೂತ್ಕೊಳ್ಳಿ ಧ್ಯಾನ ಮುದ್ರೆಯಲ್ಲಿ. ಒಂದು ಆಂಗಲ್ ಎಳಿರಿ, ಅದು ಪಿರಮಿಡ್ ಆಕಾರಕ್ಕೆ ಬರ್ತದೆ. ಶ್ರೀಯಂತ್ರದಲ್ಲಿ ಅದಕ್ಕೆ ತ್ರಿಕೋಣ ಅಂತ ಹೇಳ್ತೀವಿ. ಇಲ್ಲಿ ಆಜ್ಞಾಚಕ್ರ ಅಂತ ತಂತ್ರವಿದ್ಯೆಯಲ್ಲಿ ಹೇಳ್ತೀವಿ. ಹಾಗಾಗಿ ಇದನ್ನೆಲ್ಲ ದಾಟದಾಗ ಅವ ಸ್ವತಂತ್ರ ಆಗ್ತಾನೆ. ತಾನು ದೇಹ ಸಾಯುವುದು ಸಾವಲ್ಲ, ತನ್ನೊಳಗಿರೋ ಕಾರಣ ಶರೀರದ ಸಾವಾಗ್ಬೇಕು ಅಲ್ವಾ? ದೇಹ ತೀರೋಗಿ ಮೊಬೈಲ್ ಹಾಳಾದ್ರೆ ನೆಕ್ಸ್ಟ್ ನೋಕಿಯಾ, ಇಲ್ಲಾಂದ್ರೆ ಇನ್ನೊಂದು ಸ್ಯಾಮ್ಸಂಗ್ ರೆಡಿ ಇದೆ ಅಂತ. ಆಚೆ ಹೋಯ್ತು ಸಿಮ್ ಕಾರ್ಡ್. ಇದು ಜನ್ಮ ರಹಸ್ಯ. ಇದನ್ನ ದಾಟಬೇಕಂತ ತನ್ನಂತಾನು ಉಸಿರಲ್ಲಿ ಅಳಿತಾ ಹೋಗ್ಬೇಕು. ಅಳದು ಒಂದು ಬೆಳಕು ಹೊರಗೆ ಬರ್ತದೆ. ಇನ್ನೂ ಪ್ರೂವ್ ಮಾಡ್ಬೇಕಾ? ಇಷ್ಟು ಜನ ಕೂತಿದೀವಿ ಪಿರಮಿಡ್ ಕೆಳಗೆ. ಇಲ್ಲಿ ಸುಮಾರು ಜನ ಕೂತಿದೀವಲ್ಲ ಈ ಇದರಲ್ಲಿ ಇದೀವ ನಾವು. ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಅಂದ್ರೆ ಅರ್ಥ ಹೇಳಿ. ಬ್ರಹ್ಮ ಅಂದ್ರೆ ಬೆಳಕು, ಚತುರ್ಮುಖ ಬ್ರಹ್ಮ ಅಲ್ಲ. ಇಲ್ಲಿರೋ ಬೆಳಕು ಈ ರೂಪ ಧಾರಣೆ ಮಾಡಿದೆ. ಸುಮಾರು ಕ್ಯಾರೆಕ್ಟರ್ ಎಲ್ಲ ಕಾಣುತ್ತೆ ಟಿವಿ. ಆ ಥಿಯೇಟರ್ ಒಳಗಿನ ಬೆಳಕಿಗೆ ಹೀಗೆ ಕೈ ತಗೊಂಡೋಗಿ ಅಡ್ಡ ಇಡಿ, ಏನೂ ಕಾಣಲ್ಲ. ಹಾಗಾದ್ರೆ ಎಲ್ಲವೂ ನಿಂತಿದ್ದು ಬೆಳಕೆ. ಆ ಬೆಳಕಿನ ಮೂಲಕ ಜೀವ ಭೂಸ್ಪರ್ಶ ಆಗಿ, ಮಳೆಯ ಮೂಲಕ ಪೃಥ್ವಿಗೆ ಬಿದ್ದು, ಪೃಥ್ವಿಯಿಂದ ಪುರುಷ ಗ್ರಂಥಿಯೊಳಗೆ ಹೋಗಿ ಸ್ಪರ್ಮ್ ಆಗಿ ಅಂದ್ರೆ ಮತ್ಸ್ಯಾವತಾರ ಆಗಿ, ಮತ್ತೆ ಪಿಂಡ ಆಗಿ, ಕೂರ್ಮಾವತಾರ ಆಗಿ, ಮತ್ತೆ ಲಾರ್ವಾಗಿ, ವಾರಾಹ ಅವತಾರ ಆಗಿ, ಒಳಗಡೆ ಎಥಿಕ್ಸ್ ಇಲ್ದೆ ಅಮ್ಮನಿಗೆ ಹೀಗೆ ಗುದ್ದುತ್ತಾ ನರಸಿಂಹ ಅವತಾರ ಆಗಿ, ಹೊರಗೆ ಬಂದು ವಾಮನ ಅವತಾರ ಆಗಿ, ನಾಲೆಡ್ಜ್ ಡಾಟಾ ಬೇಸಿಂದ ರಾಮಾವತಾರ ಆಗಿ, ಜ್ಞಾನದ ಅನುಭವದಿಂದ ಕೃಷ್ಣಾವತಾರ ಆಗಿ, ಕೊನೆಗೆ ವೈರಾಗ್ಯ ವಿವೇಕದಿಂದ ವೈರಾಗ್ಯವನ್ನು ಪಡ್ಕೊಂಡು ಬುದ್ಧಾವತಾರ ಆಗಿ, ಬುದ್ಧನಿಂದ ಬೆಳಕಾಯಿತು ಅಂತ. ಇದು ದಶಾವತಾರದ ರಹಸ್ಯ. ಇದೆಲ್ಲ ತಿಳ್ಕೊಂಡಾಗ ನಿಮಗೆ ಪತ್ರಿಜಿ ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಭಯವನ್ನ ಓಡಿಸ್ಬೇಕಾದ್ರೆ ದೇಹ ದೇವಸ್ಥಾನ ಆಗ್ಬೇಕು. ಅದು ಟಾಪ್ ಮೋಸ್ಟ್ ಪೂಜೆ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಪೂಜೆಯಲ್ಲಿ ದೊಡ್ಡ ಪೂಜೆ ಯಾವುದು ಅಂತ? ಮೆಡಿಟೇಷನ್, ಧ್ಯಾನ ಅಲ್ವಾ? ಕೊನೆಗೆ ಅಲ್ಲಮರಿ ಸ್ಥಿತಿಗೆ ಹೋದಾಗ ಲಿಂಗ ಪೂಜೆ ಬಿಡ್ತಾರೆ. ಚಂದ್ರಶೇಖರ ಭಾರತಿಗಳ ಆ ಸ್ಥಿತಿಗೆ ಹೋದಾಗ ಶ್ರೀಚಕ್ರಾರ್ಚನೆ ಬಿಡ್ತಾರೆ. ನನ್ನ ಗುರುಗಳು ಉಪಾಸನೆಗಳನ್ನು ಬಿಡುತ್ತಾರೆ. ಉಪಾಧಿ ಕಳೆದ ಮೇಲೆ ಉಪಾಸನೆ ಯಾಕೆ ಅಂತ. ಮೊನ್ನೆ ಯಾರೋ ಕೇಳಿದ್ರು, ನೀವು ಭಸ್ಮ ಹಚ್ಚಲ್ಲ, ರುದ್ರಾಕ್ಷಿ ಹಾಕಲ್ಲ. ನಾವ್ ಹೇಳಿದ್ರು ರುದ್ರ ಆಗಿ ಬಿಡು, ರುದ್ರಾಕ್ಷಿ ಯಾಕೆ? ಒಳಗಿರೋ ಮೂರನ್ನು ಭಸ್ಮ ಮಾಡು. ಇದೇ ರುದ್ರಗ್ರಂಥಿ, ಬೇರೆ ಏನಲ್ಲ. ಬಿಸಿ ಇರುತ್ತೆ ನೋಡಿ ಹಣೆ. ನಿಮ್ಮ ದೇಹದಲ್ಲಿ 7 ಸಮುದ್ರ ಇದೆ. ತಿರುಪತಿಲಿ 7 ಬಾಗಿಲಿದೆಯಲ್ಲ, ನಿಮ್ಮ ದೇಹದಲ್ಲಿ 7 ಸಮುದ್ರ ಇದೆ. ಯೂರಿಕ್ ಆಸಿಡ್ ಮೂಲಾಧಾರ ಚಕ್ರ, ಈ ಭೂಮಿ ಉಪ್ಪಿನ ಸಮುದ್ರ. ಇಲ್ಲುಂಟಾ? ಮಾಲಿಕ್ಯೂಲಲ್ಲಿ ಇದ್ದಿದ್ದು ಆಟಮಲ್ಲಿ ಇದೆ. ಅದರ ಮೇಲೆ ಇನ್ನೊಂದು ಚಕ್ರ ಸ್ವಾದಿಷ್ಠಾನವ ಮಣಿಪುರ.
ಕಾಮನ ಜಾಗ ಸ್ಪರ್ಮ್ ಉಂಟು, ಅದರ ಮೇಲೆ ಸ್ವಾದಿಷ್ಠಾನ ಅಲ್ಲ ಹೊಟ್ಟೆ ಭಾಗ. ಜಠರಾಗ್ನಿ ಇರೋ ಜಾಗ, ಜಠರಾಗ್ನಿ ಹೈಡ್ರೋಕ್ಲೋರಿಕ್ ಆಸಿಡ್, ಆಸಿಡಿನ ಸಮುದ್ರ. ಚೂರು ಮೇಲೆ ಹೋಗುವ ಮ್ಯಾಮೆಲ್ ಗ್ಲ್ಯಾಂಡ್, ಹೃದಯ ಗ್ರಂಥಿ, ಲಲಿತಾ ಸಹಸ್ರನಾಮದವರು ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ, ಹಾಲಿನ ಸಮುದ್ರ. ಭಗವಂತ ಇರುವುದು ಕ್ಷೀರ ಸಮುದ್ರದ ಮಧ್ಯ, ವಿಷ್ಣು ಸಹಸ್ರನಾಮವು ಲಿಂಕ್ ಆಯ್ತದೆ. ಇಲ್ಲಿರೋದು ಓಕಲ್ ವಾಗ್ದೇವಿ ಇರೋ ಜಾಗ, ವಿಶುದ್ಧಿ ಚಕ್ರ. ಇಲ್ಲಿ ಯಾವುದು ಉಂಟಂತೆ ಥೈರಾಯ್ಡ್ ಗ್ಲ್ಯಾಂಡ್ ವಿಚ್ ವಿಲ್ ಮೈಂಟೈನ್ ಇಡೀ ಎಂಟೈರ್ ಬಾಡಿ. ಅದರ ಮೇಲೆ ಆಜ್ಞಾಚಕ್ರ, ರುದ್ರಗ್ರಂಥಿ ವಿಭೇದಿನ್ಯೇ ನಮ, ಖಡ್ಗಮಾಲ ಸ್ತೋತ್ರ ಓದುದವರು. ಆ ರುದ್ರ ಇರೋ ಜಾಗ, ಅದಕ್ಕೆ ಇಲ್ಲಿ ಭಸ್ಮ ಹಚ್ಚುತ್ತೀವಿ. ರುದ್ರ ಅಂದ್ರೆ ನಾಶ ಮಾಡೋನು ಅಂತ, ಮೂರನ್ನು ಕಳೆಯವನು ಅಂತ. ಇಡೀ ಮನಸ್ಸು ಫ್ಯಾನ್ ಅಂದ್ರೆ ಅದು ತಿರುಗುತ್ತೆ. ನಮಗೆ ಹೀಗೆ ಕಾಣುವುದೆಷ್ಟು 500-600 ರೆಕ್ಕೆ. ಚೂರು ಆಫ್ ಮಾಡಿ ಧ್ಯಾನ ಮಾಡಿ, ವಾಯುವೆಯಲ್ಲಿ ನಿಧಾನ 10 ರೆಕ್ಕೆ ಕಾಣುತ್ತೆ, ಮನೆ ಕೊನೆಗೆ 3 ರೆಕ್ಕೆ ಕಾಣುತ್ತೆ. ಈ ಧ್ಯಾನ ಮಾಡಿದಾಗ ನಿಮ್ಮ ತಲೆಯಲ್ಲಿ ಒಂಥರ ಹೀಗೆ ಹಾರ್ತದೆಲ್ಲ. ಹಳೇದು ಹೊಸ್ತು, ಅತ್ತೆ ಬೈದಿದ್ದು, ಚಿಕ್ಕಮ್ಮ ಬೈದಿದ್ದು, ನಮ್ಮ ಯೂತ್ಸ್ ಆದ್ರೆ ಕೈ ಕೊಟ್ಟವಳು ಬಿಟ್ಟೋದವಳು, ಕೈ ಕೊಡ್ಲಿಕ್ಕೆ ಸಾಧ್ಯತೆ ಇರೋವಳು ಎಲ್ಲರೂ ಬರ್ತಾರೆ. ಯಾವ್ದು ಅಡ್ಡಿ ಬರುದು? ಯಾವ ಅಡ್ಡಿ ಅಲ್ಲ. ATM ಕಾರ್ಡು, EMI, ಇನ್ನೊಂದು ಸ್ಟೇಜ್ ಅವರು ಧ್ಯಾನ ಕೂತ್ರೆ EMI ಅವರು, DCC ಬ್ಯಾಂಕ್ ಅವರು ಸಾಲ ಮನ್ನಾ ಆಗುತ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳೆಲ್ಲ ಕಾಣುತ್ತಾರೆ. ಕಳ್ಳನಿಗೆ ಧ್ಯಾನ ಮಾಡ್ತಾ ಯಾರು ಕುತ್ತಿಗೆಯಲ್ಲಿ ಎಷ್ಟು ಚೈನ್ ಇದೆ ಅಂತ ಕಾಣುತ್ತೆ. ಸಂಗೀತದ ಧ್ಯಾನ ಮಾಡೋನಿಗೆ ಇನ್ಯಾವ ಸ್ವರವನ್ನು ಹುಡುಕ್ಲಿ ನೋಡಿ. 7 ಸ್ವರ, 7 ಸಮುದ್ರ, 7 ಚಕ್ರ, 7 ಬಾಗ್ಲು. ಅದರ ಒಳಗಿರೋ ಶ್ರೀನಿವಾಸನ ಹೆಸರೇನು ಹೇಳಿ? ಆನಂದ ನಿಲಯ ಅಂತ. ನಿಮ್ಮ ಪತ್ರಿಜಿಗೆ ಹೆಸರು ಆನಂದ ನಿಲಯ. 7ನ್ನ ಏಳಸು, 3ನ್ನ ಅಳಿ, ತ್ರಿಗುಣವನ್ನ. ಆ ಫ್ಯಾನ್ ನಿಲ್ತದ್ ನೋಡಿ, ಅವಾಗ 3 ರೆಕ್ಕೆ, ಅಕಾರ ಉಕಾರ ಮಕಾರ. ಅದೇ ಸೋಹಂ ಧ್ಯಾನ ನೀವು ಮಾಡ್ತೀರಲ್ಲ, ನಾನು ನೀನೇ. ಅದಾದ್ಮೇಲೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ. ಕೊನೆಗೆ ಅಹಂ ಹೋಯ್ತು, ಅಸ್ಮಿಯೂ ಹೋಯ್ತು, ಅಲ್ಲಿ ಉಳಿದಿದ್ದು ಬೆಳಕು ಮಾತ್ರ. ಈ ಪಿರಮಿಡಿನ ತುದಿ ಮೇಲ್ ನಿಂತು ನೋಡಿದ್ರೆ ಕೊನೆಗೆ ಸಿಗುವುದು ಯಾವುದು? ಒಂದು ಬಯಲು, ಒಂದು ಬೆಳಕು. ಇಟ್ಸ್ ಎ ಫೈನೈಟ್ ಟು ಜರ್ನಿ ಟು ಇನ್ಫೈನೈಟ್. ಇದು ಧ್ಯಾನ. ಈ ಧ್ಯಾನವನ್ನು ಶುರು ಮಾಡಿ ಸಂಗೀತದಲ್ಲಿ ಅಭ್ಯಾಸ ಮಾಡಿದ್ರು ಈ ಧ್ಯಾನಕ್ಕೆ ಹೋಗ್ಲಿಕ್ಕಾಗುತ್ತೆ. ಅಕ್ಕ ಬರ್ತಾ ಇದ್ದಾಳೆ, ಭರತನಾಟ್ಯ ಮಾಡಿದ್ರು ಇದೇ ಸ್ಥಿತಿಗೆ ಹೋಗ್ತೀವಿ. ಧ್ಯಾನ ಅಂತ ಹೇಳಿದ್ರೆ ಬರೀ ಹೀಗೆ ಮಾಡುವುದಲ್ಲ. ನೀನು ಮಾಡೋ ಎಲ್ಲ ಕೆಲಸದಲ್ಲೂ ಪರ್ಫೆಕ್ಷನ್ ಅನ್ನು ನೋಡು, ಅದು ಧ್ಯಾನ. ನೀನೇನೇ ಮಾಡು ಪರ್ಫೆಕ್ಷನ್. ಅದು ಪತ್ರ ಬರೆಯುವುದಾಗ್ಲಿ, ನರ್ತನ ಆಗ್ಲಿ, ಸಂಗೀತ ಆಗ್ಲಿ, ಯಾವುದೇ ಕೆಲಸದಲ್ಲಿ ಪೂರ್ಣತೆಯನ್ನ ಸಾಧಿಸುವುದೇ ಧ್ಯಾನ. ಹಂಗಂತೆ ಹೆಂಗಸರು ಗಲಾಟೆ ಮಾಡಬೇಡಿ ಮನೆಯಲ್ಲಿ ಪೂರ್ಣತೆ ಬರಬೇಕು ಅಂತ, ಅದು ಡೈವರ್ಸಿಗೆ ಹೋಗಿ ಎಂಡ್ ಆಗ್ತದೆ. ಪತ್ರಿಜಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದಲ್ಲ, ನಾವಿದಕ್ಕೊಂದು ಹೊಸ ಹೆಸರಿಡ್ತೀವತ್ತು, ಬುದ್ಧ ಗಯ ಅಂತ. ಗಯ ಅಂದ್ರೆ ಅರ್ಥ ಏನ್ ಹೇಳು? ಮೋಕ್ಷ ಕೊಡೋ ಜಾಗ. ವಿಶತೀತಿ ವಿಷ್ಣು ಅಂತ, ಇನ್ಫೈನೆಟ್ ಅಂತ. ಶೈವತೇತಿ ಶಿವ, ಮಂಗಳ ಉಂಟು ಮಾಡೋನು. ದೃಗ್ಗೋಚರೀತಿ ದೇವಿ, ಬೆಳಕು. 3 ಇರುವುದಲ್ವಾ? ನಿಮ್ಮ ಕ್ರಿಶ್ಚಿಯಾನಿಟಿಲೂ ಪಿತನ ಸುತನ ಪವಿತ್ರಾತ್ಮನ, ನಿಮ್ಮ ಇದರಲ್ಲಿ ಕುರಾನಲ್ಲಿ ಬಿಸ್ಮಿಲ್ಲಾ ರೆಹಮಾನ್ ಇರ್ರಹೀಮ್, ಸತ್ ಶ್ರೀಕಾಲ್. ನಿಮ್ಮ ಧ್ಯಾನವೇ ತಗೊಂಡ್ರೆ ನಾನು ನೀನು ಬೆಳಕು, ಮತ್ತ 3 ಅಲ್ವಾ? ಈ 3ನ್ನು ಅಳಿ, ಅವಾಗ ಸಿಗುದು ಬರೀ ಬಯಲು. ನಾವೆಲ್ಲೆಲ್ಲ ರೂಪಕಗಳಿದ್ದೀವಿ, ಹೊಸ ಹೊಸ ನಾಲೆಡ್ಜ್ ಇದೆ. ನಾವಷ್ಟೂ ಜನ ಎದ್ರೆ ಇಲ್ಲಿ ಉಳ್ಕೊಳ್ಳೋದು ಯಾವುದು? ಬಯಲು. ಆ ಬಯಲನ್ನ ತಿಳಿಲಿಕ್ಕಿರೋ ವಿದ್ಯೆ ಧ್ಯಾನ. ಅದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಲಿಕ್ಕೆ ಪತ್ರಿಜಿ ಈ ಪ್ಲಾನ್ ಮಾಡಿ. ಇಡೀ ಜಗತ್ತು ಕಲುಷಿತ ಆಗಿದೆ, ಎಥಿಕ್ಸ್ ಹಾಳಾಗಿ 12 ಅಣೆ ಆಗಿದೆ. ಒಂದು ಕಡೆ ಸಂಸ್ಕಾರ ಇಲ್ಲ. ನೀವೆಲ್ಲ ಪೇಷಂಟ್, ದಿಸ್ ಇಸ್ ದ ICU ಫಾರ್ ಯು. ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಧ್ಯಾನ ಮಾಡಿದ್ರೆ 7 ಚಕ್ರ ಕ್ಲೀನ್ ಆಗುತ್ತೆ, ಕಾಯಿಲೆ ಹೋಗ್ತದೆ. ಫಸ್ಟ್ ಲಾಭ. ಯಾಕೆ? ಫಸ್ಟ್ ಲಾಭನೇ. ಎಲ್ಲ ಕಾಯಿಲೆಯ ಮೂಲ ಚಿಂತೆ. ಅದು 0 ಅಳಿಸಿದ್ರೆ ಚಿತೆ. ಚಿಂತೆ ಚಿಂತನೆಯಾದಾಗ ಅಂತ. ಈಗಷ್ಟೇ ಅವರು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಯಾರು ಅಂತ, ಹೂ ಆಮ್ ಅಂತ. ನಾನು ಹೇಳಿದ್ ವೈ ಟು ಲಿವ್, ಹೌ ಟು ಲಿವ್. ಈ ಪ್ರಶ್ನೆ ಹಾಕೊಳ್ಳಿ. ಇನ್ನೊಂದು ಪ್ರಶ್ನೆ ಹಾಕೊಳ್ಳಿ, ವೈ ದಿಸ್ ಕೊಲವೆರಿ. ಸ್ಟ್ಯಾಂಡರ್ಡ್ ಸಾಂಗ್ ಕೊಟ್ಟಿದ್ದೀನಿ ನಾನು, ವೈ ದಿಸ್ ಕೊಲವೆರಿ. ಆಮೇಲೆ ನೆಕ್ಸ್ಟ್ ಮೇ ಸಾ ಕ್ಯೂ ಹೂ, 3ನೇ ಪ್ರಶ್ನೆ ಹಿಂದಿ. ಅಲ್ವಾ? ಇನ್ನೂ ವೈರಾಗ್ಯ ಬರಬೇಕಾದ್ರೆ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ನೋಡಿದ್ರೆ, ಇದೆಲ್ಲ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಾ ಆಫ್ ಇಂಪರ್ಮನೆನ್ಸ್. ನಾನೇ ಸ್ಥಿರ ಅಲ್ಲ, ನಾನು ಮಾಡಿದ್ದು ಸ್ಥಿರವ.
ನಾನೇ ಸ್ಥಿರ ಅಲ್ಲ. ದಟ್ ಐಸ್ ನೋ ಐಡೆಂಟಿಟಿಯೇ ಇಲ್ಲ ಇದಕ್ಕೆ. ಇವರು ಯಾರೋ ಕೇಳಿದ್ರು ನಿಮ್ಮನ್ನು ಏನಂತ ಹೇಳಿ ಪ್ಲಾಟ್ಫಾರ್ಮ್ ಹಾಕ್ಲಿ. ಐ ಆಮ್ ದ ಫಿಲ್ ಇನ್ ದ ಬ್ಲಾಂಕ್ಸ್, ಯು ಕ್ಯಾನ್ ಫಿಲ್ ವಾಟ್ ಎವರ್ ಯು ವಾಂಟ್. ನೀವು ಉಪಾಧಿಗಳು ಕೊಡುವುದು ನೀವು, ನಾನಲ್ಲ. ನನಗೆ ಉಪಾಧಿ ಇಲ್ಲ ಅಲ್ವಾ? ನೀನು ಗಂಡು ಅಂದ್ರೆ ನಾನು ಗಂಡಲ್ಲ ಅಂತೀನಿ, ಹೆಣ್ಣು ಅಂದ್ರೆ ಹೆಣ್ಣಲ್ಲ, ಹಾಗಾದ್ರೆ ಜೀವವೋ ಅಲ್ಲ, ಜೀವವೂ ಅಲ್ಲ, ಹಾಗಾದ್ರೆ ನೀನೇನು? ಶಿವನು ಅದು ಅಲ್ಲ. ಎಲ್ಲವನ್ನ ಅಲ್ಲಗಳದ ಕೊಳೆಗೆ ಉಳ್ಕೊಳ್ಳುವುದು ಯಾವುದು? ಕೊನೆಗೆ ಅಲ್ಲ ಮೌಳಿತ. ಎಲ್ಲವನ್ನ ಅಲ್ಲಗಳಿತಾ ಹೋಗಿ ಕಣ್ಣೆದುರುಗಡೆ ಇರೋದು ಫ್ಯಾಕ್ಟ್ ಅಲ್ಲಲ್ಲ. ನಾವೀಗೆಲ್ಲ ಚಂದ ಕಾಣ್ತಾ ಇದ್ದೀರಿ, ಪಕ್ಕ ಹೌದಾ? ನಮ್ಮ ಒರಿಜಿನಲ್ ಸ್ಕಿನ್ ಅದು. ಒಂದಡಿ ಫೌಂಡೇಶನ್ ಕ್ರೀಮ್ ಉಂಟು, ಮೇಕಪ್ ಹಾಕೊಂಡ್ಬಂದಿದೆ. ಅದು ಧ್ಯಾನವೇ, ಅದೊಂದು ಉಪಾಸನೆ, ದೇಹದ ಉಪಾಸನೆ. ನಿತ್ಯ ಹೆಂಡತಿ ಕತೆ ಹೇಳ್ತಾ ಇರೋದು. ಹೆಂಡತಿ ಗಂಡಂದ್ರೆ ಹೆದರ್ತಿರ್ತಾರಲ್ಲ, 7 ಗಂಟೆಗೆ ಮನೆಗೆ ಹೋಗ್ಬೇಕು, ಓಡಿತಾಳೆ, ಅದೊಂದು ಉಪಾಸನೆ. ನಮ್ಮ ಯೋಯೋ IT ಅವರು ದಿನ ATM ಉಪಾಸನೆ ಮಾಡ್ತಾ ಇರ್ತೀರಿ ಅಲ್ವಾ? LIC ಅವರು LIC ಉಪಾಸನೆ ಮಾಡ್ತಾರೆ. ಎಲ್ಲವೂ ಉಪಾಸನೆ. ಆ ಉಪಾಸನೆಯಲ್ಲಿ ಸಿಗೋ ಎಫೆಕ್ಟ್, ಎಣ್ಣೆ ಹೊಡೆಯುವುದು ಒಂದು ಉಪಾಸನೆ, ಆದ್ರೆ ಇದರದೆಲ್ಲ ಇಂಪ್ಯಾಕ್ಟ್ ಉಂಟು, ದೇಹ ಹಾಳಾಗ್ತದೆ. ಸೈಡ್ ಎಫೆಕ್ಟ್ ಇಲ್ಲದೆ ಸ್ಟ್ರೆಸ್ ಅನ್ನ ಸ್ಟ್ರೆಸ್ಲೆಸ್ ಮಾಡಲಿಕ್ಕೆ ತಾಕತ್ತಿರುವುದು ಧ್ಯಾನಕ್ಕೆ ಮಾತ್ರ. ಸೈಡ್ ಎಫೆಕ್ಟ್ ಇಲ್ಲದೆ ಎಣ್ಣೆ ಹೊಡೆದಾಗ್ಲೂ, ರೊಮ್ಯಾನ್ಸ್ ಮಾಡಿದಾಗ್ಲೂ, ಸಿಗರೇಟು ಗಾಂಜಾ ಹೊಡೆದಾಗ್ಲೂ ಡೋಪಮೈನ್ ರಿಲೀಸ್ ಆಗುತ್ತೆ, ಆಗಲ್ಲ ಅಂತ ಏನಲ್ಲ, ಆದ್ರೆ ಇಟ್ ವಿಲ್ ಗಿವ್ ದ ಎಫೆಕ್ಟ್. ದೇಹಕ್ಕೆ ಹಾನಿಯಾಗದ ದಾರಿಯಲ್ಲಿ ಆನಂದವನ್ನು ಹುಡುಕ್ಲಿಕ್ಕೆ ತಾಕತ್ತಿರುವುದು ಅದು ಧ್ಯಾನಕ್ಕೆ ಮಾತ್ರ. ಪತ್ರಿಜಿ ಇಡೀ ಜಗತ್ತನ್ನ ಒಂದು ನೆಟ್ವರ್ಕ್ಗೆ ತರಬೇಕು ಅಂತ ಹೊರಟಿದ್ದಾರೆ. ಭಾಷೆ ಯಾವುದಂದ್ರೆ ಮೌನದ ಭಾಷೆ, ಧ್ಯಾನದ ಭಾಷೆ, ಮತ್ತಿನ್ನೆರಡು ಭಾಷೆ ಇದೆ, ಅಂಡ್ ಪ್ಯೂರ್ ಲವ್ ಅಂಡ್ ಕಂಪ್ಯಾಷನ್ ಅಂತ. ಇಲ್ಲಿ ಬರ್ಬೇಕಾದ್ರೆ ನಾನು ನೋಡಿದೆ, ನಂಗೆ ನೀವು ಪರಿಚಯ ಇಲ್ಲ, ನಿಮಗೆ ನಾನು ಪರಿಚಯ ಇಲ್ಲ, ಆದ್ರೂ ಏನೋ ಮಾತಾಡ್ಸುವ, ಒಬ್ರನ್ನೊಬ್ಬ ಕೈ ಹಿಡ್ಕೊಂಡು ನೆಡು, ಸಂಗಮ್ ಶರಣಂ ಗಚ್ಚಾಮಿ. ಇವತ್ತಿಲ್ಲಿ ದೊಡ್ಡ ಒಂದು ಧ್ಯಾನ ಕೋರ್ಸ್ ಆಯ್ತಲ್ಲ, ಅದು ಇಡೀ ಬೆಂಗಳೂರು ಪ್ರೊಟೆಕ್ಟ್ ಮಾಡತ್ತೆ. ಹೇಗಂತ ಹೇಳ್ತೀನಿ. ಈ ಯಜ್ಞದಲ್ಲಿ ಅತಿ ದೊಡ್ಡ ಯಜ್ಞ ಇದು, ಬಾಹ್ಯ ಅಗ್ನಿ ಒಂದುಂಟು, ಅದರಲ್ಲಿ ಹಿಂಸೆ ಆಗತ್ತೆ, ಪ್ರಾಣಿ ಪಕ್ಷಿ ಎಲ್ಲ ಸಾಯ್ತದೆ. ಪತ್ರಿಜಿ ಗಾಂಧೀಜಿ ತರ ಅಹಿಂಸಾ ಪರಮೋ ಧರ್ಮ ಅಂತ. ಯಾಕೆ? ತನಗೆ ಹಿಂಸೆ ಮಾಡುವ ಶಕ್ತಿ ಇದ್ದು ಹಿಂಸೆ ಮಾಡದೆ ಪ್ರೀತಿಯಿಂದ ಸರಿ ಮಾಡುವುದೇ ಅಹಿಂಸೆ. ಅದು ತಾಯಿ ಮಗುವನ್ನು ಸರಿ ಮಾಡಿದಾಗ, ಅದು ಹೆತ್ತ ಮೋಹದ ಮಗುವಿನ ಮೇಲೆ ತಾಯಿಯ ಪ್ರೀತಿ. ಪತ್ರಿಜಿ ತಾಯಿ ತರ ನೋಡಿದ್ರೆ ಇಡೀ ಸೃಷ್ಟಿ ಮೇಲೆ ಅವರಿಗೆ ಪ್ರೀತಿ. ಹಾಗಾಗಿ ಇಲ್ಲಿ ಮರ ಕಡಿಲಿಲ್ಲ, ಇಲ್ಲೆಲ್ಲೂ ಮರ ಕಡಿಲಿಲ್ಲ, ಯಾವುದು ಆರ್ಟಿಫಿಷಿಯಾಲಿಟಿಗೆ ಹೋಗ್ಲಿಲ್ಲ. ನೀವು ನೋಡ್ಬೇಕು ಈ ಆಶ್ರಮವನ್ನ, ಫಸ್ಟ್ ಸ್ಯಾಂಟಿಟಿ ನೋಡ್ಬೇಕು. ಇಲ್ಲೆಲ್ಲರಿಗೂ ಒಂದು ಭಾಷೆ ಬಿತ್ತಿದ್ದಾರೆ, ದ್ವೇಷ ಇಲ್ಲದ ಪ್ರೀತಿಯ ಭಾಷೆ. ಇಲ್ಲಿರೋ ವಾಲಂಟಿಯರ್ಸಿನ ಮಾತು, ಕೃತಿ, ನಡೆ ಎಲ್ಲವೂ ಪ್ರೀತಿಯಿಂದ ತುಂಬಿದೆ. ಇಟ್ ಈಸ್ ನಾಟ್ ಆರ್ಟಿಫಿಷಿಯಾಲಿಟಿ, ಇಸ್ ದ ರಿಯಾಲಿಟಿ. ಧರ್ಮ ಇಲ್ಲದ ಒಂದು ಬದುಕಿದೆ. ಟ್ರಾಫಿಕ್ ರೂಲ್ ಇಲ್ಲದೆ ಆಕ್ಸಿಡೆಂಟ್ ಆಗುತ್ತೆ. ಆ ಟ್ರಾಫಿಕ್ ಅಲ್ಲಿ ವಿ ಆರ್ ಆಲ್ ಇನ್ ಗ್ರಾಫಿಕ್, ವಿ ವಾಂಟ್ ಸಮ್ ಟ್ರಾಫಿಕ್ ರೂಲ್. ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಿಮ್ಮ ಪತ್ರಿಜಿ. ಈಗ ಹೋಗಿ ಅಣ್ಣ ಆಚೆ ಗುಂಡಿ ಇದೆ ಅಣ್ಣ, ಬೀಳಬೇಡ ಅಂತ ಇದನ್ನು ಹೇಳಿಕೊಟ್ಟಿದ್ದಾರೆ. ಇದನ್ನು ಕಲೀರಿ, ಇದರ ಇಂಪ್ಯಾಕ್ಟ್ ಇಷ್ಟೇ. ಇವತ್ತಿಷ್ಟು ಜನ ಉಸಿರನ್ನ ಇಲ್ಲಿ ಹವಿಸ್ ಹಾಕಿದ್ರಲ್ಲ, ಈ ಮ್ಯಾಸಿವ್ ಪವರ್ ಹೀಗೆ ಹೋಗಿ ಒಂದು ನ್ಯೂಕ್ಲಿಯರ್ ಬಾಂಬ್ ತರ ಕ್ರಿಯೇಟ್ ಆಗಿ ಅದು ಸ್ಪ್ರೆಡ್ ಆಗ್ತದೆ ಇಡೀ ಸೃಷ್ಟಿ. ಅದು ಸೃಷ್ಟಿಯ ಸಮತೋಲನ ರಕ್ಷಣೆ ಮಾಡ್ತದೆ. ಒಬ್ಬ ಧ್ಯಾನ ಮಾಡಿದ್ರೆ ಇಡೀ ಶೃಂಗೇರಿಯಲ್ಲಿ ಋಷ್ಯಶೃಂಗರ ಒಬ್ಬರ ತಪಸ್ಸು ಧ್ಯಾನ ಇಡೀ ಶೃಂಗೇರಿಯನ್ನು ರಕ್ಷಣೆ ಮಾಡುತ್ತೆ ಅಂದ್ರೆ 8,000 ಜನ ಇಲ್ಲಿ ಧ್ಯಾನ ಮಾಡಿದ್ರಿ ಏನು ಮಾಡಬಹುದಾದಾಗ. ಇದನ್ನೇ ಚರ್ಚಲ್ಲಿ ಹೇಳಿದ್ದು ಮ್ಯಾಸಿವ್ ಪವರ್ ಅಂತ. ಜೀಸಸ್ ಹೇಳಿದ್ದು ಅದೇ. ಸಾಮೂಹಿಕ ಧ್ಯಾನ ಅಂತ ಸನಾತನ ಧರ್ಮದಲ್ಲಿ ಹೇಳಿದ್ದು ಅದೇ. ಕೊನೆಗೆ ಬುದ್ಧ ಹೇಳಿದ ಸಂಗಂ ಶರಣಂ ಗಚ್ಚಾಮಿ ಅಂದ್ರೆ ಇದು. ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ. ನಾನು ದೊಡ್ಡವನಲ್ಲ, ನೀನು ದೊಡ್ಡವನಲ್ಲ, ವಿಗು ಕೈ ಕೈ ಹಿಡ್ಕೊಂಡು ಹೋಗೋಣ. ನಿನಗೆ ಗೊತ್ತಿರೋ ಕೆಲಸ ನೀನು ಅದರಲ್ಲಿ ದೊಡ್ಡವನು ಅಲ್ವಾ? ನಾವು ನಮಸ್ಕಾರ ಮಾಡಿದ್ದದಕ್ಕೆ. ನಾನು ಬಸವಣ್ಣನ ವಚನವನ್ನ ಬಾಯ್ಪಾಠ ಹೊಡೆಯಲ್ಲ, ಜೀವನದಲ್ಲಿ ಅಳವಡಿಸ್ಕೊಂಡು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನೀವೇ ದೊಡ್ಡವರು. ನೀವೆಲ್ಲ ಕೂತು ಧ್ಯಾನ ಮಾಡ್ತೀರಿ, ನೀನೇ ಶಿವ ಮತ್ತೆ ಅಲ್ವಾ? ಕರೆಂಟ್ ಹರಿದ ಮೇಲೆ ಮೈಕ್ ಇಲ್ಲ, ಅದು ಕರೆಂಟೇ. ಪತ್ರಿಜಿಯವರ ಕರೆಂಟ್ ನಿಮ್ಮ ಗೊತ್ತಿಲ್ಲದೆ ನಿಮ್ಮ ಒಳಗೆ ಕನೆಕ್ಟ್ ಇದೆ. ಹಾಗಿದ್ದಕ್ಕೆ ಇಲ್ಲಿ ಬಂದು ಕೂತಿದ್ದೀರಿ. ಇಲ್ಲಿ ಇಂಥ ಡ್ಯಾನ್ಸು ಇಲ್ಲ, ಏನೂ ಇಲ್ಲ ಅಲ್ವಾ? ಇಷ್ಟು ಹೇಳಬೇಕಿತ್ತು. ನನ್ನ ಸಮಯ ಆಯಿತು.
ನನಗೆ ಗೊತ್ತಿರೋದು ಸ್ವಲ್ಪ ಮಟ್ಟಿಗೆ ಎಲ್ಲವೂ ತಿಳಿಸಿದ್ದೀನಿ. ನಿಮ್ಮಲ್ಲಿರೋ ಯೂನಿಕ್ನೆಸ್ ಅನ್ನು ತಿಳ್ಕೊಳ್ಳಿ. ಒಳ್ಳೆ ಕೆಲಸ ಮಾಡಿ ಕರ್ಮದಿಂದ ಅಳಿರಿ, ಧರ್ಮದ ಮರ್ಮ ತಿಳಿರಿ, ಕೊನೆಗೆ ಬೆಳಕೆ ಆಗಿ. ಅವಾಗ ಬುದ್ಧ ಪೂರ್ಣಿಮೆ, ನಿಜವಾದ ಬುದ್ಧ ಪೂರ್ಣಿಮೆ ಇಲ್ಲಿ ಆಗ್ತದೆ. ನನಗೆ ಗೊತ್ತಿದ್ದ ಹಾಗೆ ಈ ಜಾಗ ಇದೆಯಲ್ಲ, ಈ ಜಾಗ ಇಡೀ ಜಗತ್ತನ್ನು ಸರಿ ಮಾಡೋ ಜಾಗ ಅಂತ ನನ್ನ ಫೀಲಿಂಗ್. ಹಾಗಾಗಿ ನೀವೊಬ್ರು ಹಾಳಾದ್ರೆ ಪತ್ರಿಜಿಯ ವೃಕ್ಷದಲ್ಲಿ ಒಂದು ಎಲೆ ಹಾಳಾದಾಗೆ, ಆ ಎಲೆ ಹಾಳಾಗದೆ ಅಶ್ವತ್ಥದ ಎಲೆಗಳು ನೀವೆಲ್ಲ ಶಾಶ್ವತ ಆಗಿ ಬುದ್ಧನ ಪ್ರೊಜೆಕ್ಷನ್ ಅನ್ನ, ಧರ್ಮ ಮತ ಈ ಎಲ್ಲ ಡಿವೈನಿಟಿಯ ಊಪರೊಂದಿದೆ, ಅದನ್ನ ಹ್ಯೂಮ್ಯಾನಿಟಿ ಅಂತ, ಮಾನವ ತತ್ವ, ಪತ್ರಿಜಿ ತತ್ವವನ್ನ, ಬಸವಣ್ಣನ ತತ್ವವನ್ನ, ಆಮ್ನಿ ಪ್ರೆಸೆನ್ಸಿನ ತತ್ವವನ್ನ ಎಲ್ಲ ಕಡೆ ನೀವು ಸಾರಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಬುದ್ಧ ಪೂರ್ಣಿಮೆ ಜೊತೆಗೆ ನಿಮ್ಮ ಈ ಚಿಂತನೆಯನ್ನು ಮಾಡಲಿಕ್ಕೆ, ನನ್ನನ್ನು ಪವಿತ್ರಗೊಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದ ಅವಳ ಹೆಸರೇ ಉಂಟು ಸುಮಂಗಲ ಅಂತ, ಎಲ್ಲರಿಗೂ ಮಂಗಲ ಉಂಟು ಮಾಡೋವಳು ಅಂತ. ಹಾಗಾಗಿ ಮತ್ತೆ ನಮ್ಮ MC ಮಾಡಿದವ್ರ ಹೆಸರಿನೂ ಚೆನ್ನಾಗಿದೆ, ಸತ್ಯನಾರಾಯಣ ಅಂತ. ಸುಳ್ಳು ಹೇಳಿದ್ರೆ ನಾರಾಯಣ ಸಿಗಲ್ಲ. ಸತ್ಯಂವದ ಧರ್ಮಂ ಚರ ಅಂತ, ಮಾತು ಕೃತಿ ನಡತೆ ಒಂದೇ ತರ ಇರ್ಬೇಕಂತ. ಅವಾಗ ಬದುಕು ಭಾಷಣ ಆಗುತ್ತೆ, ಇಲ್ಲ ಭಾಷಣವೇ ಬದುಕಾಗುತ್ತೆ. ಒಂದಿಷ್ಟು ಕಾಸು ಮಾಡಬಹುದಷ್ಟೆ, ಬೆಳಕಾಗಲಿಕ್ಕಾಗಲ್ಲ. ಒಂದು ಖುಷಿ, ವಯಸ್ಸಾದ ಅಜ್ಜಿಯಂದ್ರೆ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀರಿ. ಯಾಕೆ ಈಗಿನ ಕಾಲದ ಮಕ್ಕಳು ವಯಸ್ಸಾದ್ಮೇಲೆ ಅದೊಂಥರ ಆಂಟಿಕ್ ತರ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಅಂತ ವೃದ್ಧರಿಗೂ ಬುದ್ಧನ ಕಡೆಗೆ ದಾರಿ ತೋರಿಸೋ ಕೆಲಸ ದೊಡ್ಡದಾಗಿ PMC ಅವರು ಮಾಡ್ತಿದ್ದೀರಿ. ಇಲ್ಲೆಲ್ಲ ಇರೋ ಯೂತ್ಸಿಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಒಳಗಿಂದ ಮಾಡ್ತಾ ಇದ್ದೀನಿ. ನೀವು ದುಡ್ಡು ಮಾಡಿದ್ರು, ಎಜುಕೇಶನ್ ಮಾಡಿದ್ರು ಅದು ಬೇರೆ. ಮೊರಾಲಿಟಿ ಇಲ್ಲದ ಎಜುಕೇಶನ್ನೇ ಅಲ್ಲ ಅದು. ಇಡೀ ಭಾರತ ಇದ್ದಿದ್ದು ಮೊರಾಲಿಟಿ ಇಲ್ಲ. ಜ್ಞಾನಕ್ಕೆ ನನ್ನ ದೇಶ ಹೆಸರು. ಆ ಜ್ಞಾನದ ಬೆಳಕನ್ನ ದೀಪ ಜಲಾವು ಅಂತ ಹೇಳಿ ಹಚ್ತಾ ಇದ್ದೀರಿ. ಇನ್ನೂ ಜಾಸ್ತಿ ಮಾಡಿ, ಹಳ್ಳಿಲಿ ಮಾಡಿ, ಎಲ್ಲ ಗಲಾಟೆಯೂ ನಿಲ್ಲತ್ತೆ. ಇಡೀ ದೇಶದ ಯುದ್ಧ ನಿಲ್ಲಿಕ್ಕೆ ಒಂದೇ ಒಂದು ಸಾಧನ, ನಿಮ್ಮ ಪತ್ರಿಜಿ ಹಾಕೊಟ್ಟ ಅಹಿಂಸಾ ಧರ್ಮ. ಅದನ್ನು ಮಾಡಿ. ಮಾಂಸ ತಿಂದಾಗ ಮಾಂಸ ತಿನ್ನುವ ಅನ್ಸುತ್ತೆ, ಮಾಂಸ ಬಿಟ್ಟಾಗ ಮನುಷ್ಯರಾಗೋಣ ಅನ್ಸುತ್ತೆ. ಒಳ್ಳೆದಾಗಲಿ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.